ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಸಿದ್ದೇಶ್ವರ ಶ್ರೀಗಳ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ. ತುಂಬಾ ಮೆಮೊರೇಬಲ್ ಆಗಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇರುವಂಥದ್ದು. ಯಾಕಂತ ಕೇಳಿದ್ರೆ ಇಲ್ಲಿ ಒಂದಿಷ್ಟು ಶ್ರೀಗಳ ಹಳೆಯ ಭಾವಚಿತ್ರಗಳ ಸಂಗ್ರಹ ನಡೆದಿರುವಂಥದ್ದು, ಅವುಗಳ ಪ್ರದರ್ಶನ ನಡೀತಾ ಇದೆ. ಯಾವತ್ತೂ ಕೂಡ ಸಿದ್ದೇಶ್ವರ ಶ್ರೀಗಳ ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ರು, ಗಿಡ ಮರಗಳನ್ನು ಪ್ರೀತಿಸ್ತಾ ಇದ್ರು. ಆ ಗಿಡ ಮರಗಳ ನಡುವೆ ಏನಂದರೆ ಶ್ರೀಗಳ ಹಳೆಯ ಫೋಟೋಗಳ ಪ್ರದರ್ಶನ ಆಗ್ತಾ ಇದೆ. PS ಕಡೆಮಣಿ ಅಂತೇಳಿ ದೊಡ್ಡ ಚಿತ್ರ ಕಲಾವಿದರು, ವಿಜಯಪುರದ ಪ್ರಸಿದ್ಧ ಚಿತ್ರ ಕಲಾವಿದರು, ಅವರು ಈ ಫೋಟೋಗಳನ್ನು, ಅಪರೂಪದ ಫೋಟೋಗಳನ್ನು ಸಂಗ್ರಹ ಮಾಡಿದ್ದಾರೆ. ನನ್ನ ಹಿಂದೆ ನೋಡ್ಬೋದು, ಈಗಾಗಲೇ ಪ್ರದರ್ಶನಕ್ಕೆ ಎಲ್ಲ ಫೋಟೋಗಳನ್ನು ಜೋಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸಿದ್ದೇಶ್ವರ ಶ್ರೀಗಳು 14ನೇ ವಯಸ್ಸಲ್ಲಿ ಹೇಗಿದ್ದರು ಅನ್ನೋಂಥ ಒಂದು ಭಾವಚಿತ್ರವನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹಿಡಿದು ಈವರೆಗಿನೂ ಕೂಡ ಅವರು ಕೊನೆಯ ದಿನಗಳವರೆಗಿನ ಭಾವಚಿತ್ರಗಳನ್ನು ಕೂಡ ಇಲ್ಲಿ ಅಪರೂಪದ ಫೋಟೋಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ. ಒಂದು ಕಡೆಗೆ ಧ್ಯಾನ ಬಾಲ ಸಿದ್ದೇಶ್ವರ ಶ್ರೀಗಳು ಒಂದು ಕಡೆಗಾದರೆ, ಇಲ್ಲಿ ಧ್ಯಾನಾಸಕ್ತರಾಗಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳ ಹಳೆಯ ಫೋಟೋವನ್ನು ನೋಡ್ಬೋದು. ಮತ್ತೊಂದು ಕಡೆ ನಿಂತಂಥ ಭಂಗಿಯಲ್ಲಿ ಇರ್ತಕ್ಕಂಥ ಫೋಟೋ, ಮತ್ತೊಂದು ಕಡೆ ಸಾಕಷ್ಟು ಬುಕ್ಸನ್ನು ಪ್ರೀತಿಸ್ತಾ ಇದ್ದರು, ಬುಕ್ಸ್ ಜೊತೆಗೇ ಅವರು ಇರ್ತಾಯಿದ್ರು, ಸಾಕಷ್ಟು ಬುಕ್ಸನ್ನು ಬರೆದಿದ್ದಾರೆ. ಅಂಥ ಒಂದು ಬುಕ್ನ ಜೊತೆಗೆ, ಒಂದು ಪುಸ್ತಕದ ಜೊತೆಗೆ ಸಿದ್ದೇಶ್ವರಗಳು ಇರ್ತಕ್ಕಂಥ ಇನ್ನೊಂದು ಅಪರೂಪವಾದಂಥ ಫೋಟೋ. ಒಂದು ಕಡೆಗೆ ಸಿದ್ದೇಶ್ವರ ಶ್ರೀಗಳ ಗುರುಗಳಾದಂಥ ಮಲ್ಲಿಕಾರ್ಜುನ ಶ್ರೀಗಳು ಜೊತೆಗಿರುವಂಥದ್ದು. ಮಲ್ಲಿಕಾರ್ಜುನ ಶ್ರೀಗಳು ಯಾವುದೋ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ, ಆ ಕಾರ್ಯಕ್ರಮ ಸಿದ್ದೇಶ್ವರ ಶ್ರೀಗಳು ಕೂಡ ಇದ್ದಾರೆ. ಅವ್ರನ್ನ ಕರೆದುಕೊಂಡು ವಾಪಸ್ ಹೊರಗಡೆ ಬರ್ತಾ ಇರುವಂಥದ್ದು. ಅವರ ಕೈಯನ್ನು, ಸಿದ್ದೇಶ್ವರ ಶ್ರೀಗಳ ಕೈಯನ್ನು ಅಲ್ಲಿ ಮಲ್ಲಿಕಾರ್ಜುನ ಅಪ್ಪನವರು ಹಿಡಿದಿರುವಂಥ ಒಂದು ಭಾವಚಿತ್ರ ಅಂತ ಇಂತಹ ಹಲವಾರು ಅಪರೂಪವಾದಂಥ ಫೋಟೋಗಳು ಇಲ್ಲಿ ನಾವು ನೋಡ್ಬೋದು. ಮೋಟರ್ ಸೈಕಲನ್ನು ಓಡಿಸ್ತಾ ಇದ್ದಾರೆ ಸಿದ್ದೇಶ್ವರ. ಬಹಳ ಅಪರೂಪದ ಫೋಟೋ ಇದು. ಇದನ್ನು ಕೂಡ ಸಂಗ್ರಹ ಮಾಡಿಕೊಂಡು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇನ್ನು ಸಾಕಷ್ಟು ಫೋಟೋಗಳು ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ಪ್ರವಚನಗಳಲ್ಲಿ ಈ ಹಿಂದೆ ಅವರು ಪಾಲ್ಗೊಂಡಂಥ ಫೋಟೋಗಳು ಇಲ್ಲಿ ಕೂಡ ನಾವು ನೋಡ್ಬೋದು. ಬಹಳ ಒಂದು ಕಲರ್ ಫೋಟೋ ಇದು. ಧಾರವಾಡದ ಕುಮಾರ ಸ್ವಾಮೀಜಿಗಳ ಜೊತೆಗೆ ಮಲ್ಲಿಕಾರ್ಜುನ ಶ್ರೀಗಳು, ಅವ್ರ ಗುರುಗಳು ಕೂಡ ಇದ್ದಾರೆ. ಒಂದೇ ಫೋಟೋದಲ್ಲಿ ಇರುವಂಥದ್ದು. ಅಂದರೆ ಇಂಥ ಅಪರೂಪದ ಫೋಟೋಗಳನ್ನು ಇಲ್ಲಿ ಸಂಗ್ರಹಿಸಿ ಏನಂದರೆ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಬಹಳಷ್ಟು ವೈರಲ್ ಆಗಿದ್ದಂಥ ಒಂದು ಫೋಟೋ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ವೈರಲ್ ಆಗಿತ್ತು. ಅಂದರೆ ಇದು ಎಲ್ಲರ ಮನೆಯಲ್ಲೂ ಕೂಡ ಇದು ಪೂಜೆ ಆಗ್ತಾ ಇರುವಂಥ ಒಂದು ಫೋಟೋ. ಒಂದು ಚೇರ್ ಮೇಲೆ ಪ್ರವಚನ ಕಾರ್ಯಕ್ರಮಕ್ಕೆ ಹೋದಾಗ ಏಕಾಂಗಿಯಾಗಿ ಕುಂತಾಗ ಯಾರೊಬ್ಬರು ತೆಗೆದಂಥ ಫೋಟೋ ಇದು. ಇದನ್ನು ಕೂಡ ಇಲ್ಲಿ ಸಂಗ್ರಹಿಸಿದ್ದಾರೆ. ಬಹಳ ಅಪರೂಪದ ಫೋಟೋಗಳು. ಸಿದ್ದೇಶ್ವರ ಶ್ರೀಗಳು ಒಂದು ಗ್ರಾಮಕ್ಕೆ ಪ್ರವಚನಕ್ಕೆ ತೆರಳಿದರೆ ಅಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ದರು. ಟೈಮ್ ಟು ಟೈಮ್ 5 ಗಂಟೆ ಅಂತ ಹೇಳಿದರೆ ನಸುಕಿನ ಜಾವ 5 ಗಂಟೆಗೆ ಪ್ರವಚನ ಶುರುವಾಗಿಬಿಡ್ತಾ ಇತ್ತು. ಅಂದರೆ ಈ ರೀತಿಯಾಗಿ ಅದೇ ಸಮಯಕ್ಕೆ ಲಕ್ಷಾಂತರ ಜನ ಸೇರಿ ಪ್ರವಚನ ಕೇಳಿದ್ರು. ಅಂಥ ಅಪರೂಪದ ಭಾವಚಿತ್ರಗಳು ಕೂಡ ಇಲ್ಲಿ 6 ಗಂಟೆಯಿಂದ ಏನು ಶುರುವಾಗ್ತಾ ಇದ್ವು ಅಲ್ಲಿ ಆ ರೀತಿಯ ಅಂಥ ಭಾವಚಿತ್ರಗಳು ಕೂಡ ಇಲ್ಲಿ ಸಂಗ್ರಹಿಸಿದ್ದಾರೆ. ಬಹಳಷ್ಟು ಕಡೆಮನೆಯವರು ಬಹಳಷ್ಟು ಅಪರೂಪವಾದಂಥ ಸಾಕಷ್ಟು ಭಾವಚಿತ್ರಗಳನ್ನ ನಾವಿಲ್ಲಿ ನೋಡ್ಬೋದು. ಇದು ಕೂಡ ಬಹಳಷ್ಟು ಅಪರೂಪದ ಫೋಟೋ ಇದು. ಒಂದು ಕಡೆ ಹಿಂದೆ ಜಲಪಾತ ಇದೆ, ನೀರು ಹರಿದುಕೊಂಡು ಬರ್ತಾ ಇದೆ. ಅಲ್ಲಿ ಏನಂತ ಶ್ರೀಗಳು ಕುಂತಿರುವಂಥದ್ದು ಬಹಳ ಅಪರೂಪ ಅನ್ನಿಸ್ತಕ್ಕಂಥ ಮತ್ತೊಂದು ಮುದ್ದಾದ ಫೋಟೋ. ಇಂಥ ಸಾಕಷ್ಟು ಭಾವಚಿತ್ರಗಳನ್ನ ಇಲ್ಲಿ ಸಂಗ್ರಹಿಸಿದ್ದಾರೆ. ಇನ್ನೊಂದು ಕಡೆಗೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಶ್ರೀಗಳೇ ಸ್ವತಃ ಇಲ್ಲಿ ಊಟವನ್ನು ಬಡಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಅಪರೂಪದ ಫೋಟೋಗಳು, ಬಹಳಷ್ಟು ಫೋಟೋಗಳನ್ನು. ಮತ್ತೊಂದು ಪೇಜಾವರ ಶ್ರೀಗಳ ಜೊತೆಗೆ ಇಲ್ಲಿ ನಾವು ನೋಡ್ಬೋದು. ಪೇಜಾವರ ಶ್ರೀಗಳ ಜೊತೆಗೆ ಸಿದ್ದೇಶ್ವರ ಶ್ರೀಗಳು ನಮಸ್ಕಾರದ ಭಂಗಿಯಲ್ಲಿ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾರೆ. ಅಂದರೆ ಇಂತಹ 10 ಫೋಟೋಗಳನ್ನ ಇಲ್ಲಿ ಟೋಟಲ್ ಆಗಿ 45 ಭಾವಚಿತ್ರಗಳು ಇಲ್ಲಿ ಏನಂತಂದರೆ ಇಲ್ಲಿ ಪ್ರದರ್ಶನಕ್ಕೆ ಇರುವಂಥದ್ದು ನಾವು ನೋಡ್ತೇವೆ. ಇನ್ನೊಂದು ಕಡೆಗೆ ಮರಗಳ ಕೆಳಗೆ ಶ್ರೀಗಳು ಬಹಳಷ್ಟು ಈ ಗಿಡ ಮರಗಳನ್ನು ಪ್ರೀತಿಸ್ತಾ ಇದ್ದರು, ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ದರು. ಹೀಗಾಗಿ ಏನಂದರೆ ಈ ಮರಗಳ ಕೆಳಗೇ ಈ ಒಂದು ಫೋಟೋಗಳ ಭಾವಚಿತ್ರಗಳ ಪ್ರದರ್ಶನ ಆಗ್ತಾ ಇದೆ. ಒಂದೊಂದು ಗಿಡದ ಕೆಳಗೆ, ಒಂದೊಂದು ಮರದ ಕೆಳಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಶ್ರೀಗಳ ಫೋಟೋಗಳನ್ನು ಹೀಗೆ ಇಡಲಾಗ್ತಾ ಇದೆ. ಒಟ್ಟು 45 ಫೋಟೋಗಳ ಸಂಗ್ರಹಣೆಯಾಗಿದೆ. ಅಂದರೆ ಬಹಳಷ್ಟು ಫೋಟೋ ಇದ್ದಾವೆ. ಅದರಲ್ಲಿ ಅಪರೂಪ ಅನ್ನಿಸ್ತಕ್ಕಂಥ ಬಹಳಷ್ಟು ಆಕರ್ಷಣೀಯವಾಗಿರ್ತಕ್ಕಂಥ 45 ಫೋಟೋಗಳನ್ನು ಆಯ್ಕೆ ಮಾಡಿ ಇಲ್ಲಿ ಕಡೆಮನೆಯವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸ್ವತಃ ಚಿತ್ರಕಲಾವಿದರು ಅವರೇ ನಮ್ಮ ಜೊತೆಗಿರುವಂಥ ಅವ್ರನ್ನೇ ಮಾತಾಡಿಸ್ತೀನಿ. ಹೇಗೆಲ್ಲ ಸಂಗ್ರಹಣೆ ಮಾಡಿದರು, ಏನು ಅನ್ನೋದು, ಎಲ್ಲ ಹೇಗೆ ಸಂಗ್ರಹಣೆ ಮಾಡ್ಕೊಂಡ್ರಿ, ಮತ್ತು ಪ್ರದರ್ಶನಕ್ಕೆ ಇಟ್ಟಿದ್ದೀರಿ. ಪ್ರಕೃತಿಯನ್ನು ಶ್ರೀಗಳು ಪ್ರೀತಿಸ್ತಾ ಇದ್ದರು. ಆ ಪ್ರಕೃತಿಯ ನಡುವೆ ಫೋಟೋಗಳ ಪ್ರದರ್ಶನ ಆಗ್ತಾಯಿದೆ. ಅಪ್ಪ ಅವರು ಇರುವಾಗಲೇ ನಾವು ಇದನ್ನು ಮಲ್ಲಿಕಾರ್ಜುನ ಅಪ್ಪಗಳ ಫೋಟೋಗಳನ್ನು ಪ್ರದರ್ಶನಕ್ಕೆ ಅಣಿ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಅಪ್ಪವ್ರಿಗೆ ಭೇಟಿಯಾದಾಗ ಅವರು ಭಾಳ ಖುಷಿಯಿಂದಲೇ, ಇಲ್ಲ ಒಳ್ಳೆಯ ವಿಚಾರ ಇದು, ನಿಮಗೆ ಯಾವ ರೀತಿ ಸರಿ ಅನ್ನಿಸ್ತದೆ ಆ ರೀತಿ ಕಲಾಕೃತಿಗಳನ್ನು ಹಾಕ್ಸೋದು, ಅದನ್ನು ನೇತು ಹಾಕೋದು, ಅದು ಎಷ್ಟು ಅಂತರ ಇರಬೇಕು, ನೋಡುಗರಿಗೆ ಹೆಂಗೆ ಇರಬೇಕು ಅನ್ನೋದನ್ನು ಒಂದು ವ್ಯೂ ನಿಮಗಿರ್ತದೆ ಕಲಾವಿದರಿಗೆ. ಅದಕ್ಕೆ ನೀವೇ ಅದನ್ನು ಉಸ್ತುವಾರಿ ತೊಗೋಬೇಕಂತ ಅಂದಾಗ ನನಗೆ ಭಾಳ ಖುಷಿಯಿಂದ ಇದೊಂದು ಅಪ್ಪವ್ರು ಹೇಳಿದ ಸೇವಾ ಮನೋಭಾವನೆ ನನಗೆ ಭಾಳ ಖುಷಿ ಅನ್ನಿಸ್ತು. ಅದನ್ನು ಉದ್ದೇಶ ಇಟ್ಟುಕೊಂಡು ಅಪ್ಪವರು ಮೊದಲು ಮಲ್ಲಿಕಾರ್ಜುನ ಅಪ್ಪವರು ಒಂದು 50 ಫೋಟೋ ಪ್ರಿಂಟ್ ಮಾಡಿ ಅವರ ಗುರು ಪೂರ್ಣಿಮೆ ಒಳಗೆ ಆ ಪ್ರದರ್ಶನವನ್ನು ಹಮ್ಮಿಕೊಂಡಿವಿ. ಇಲ್ಲಿ ಎಷ್ಟು ಪ್ರದರ್ಶನ ಆಗ್ತದೆ? ಇಲ್ಲಿ ಈಗ 45 ಕಲಾಕೃತಿಗಳನ್ನು ಸಿದ್ದೇಶ್ವರ ಶ್ರೀಗಳ
ಕುರಿತಾಗೇ ಇರ್ತಕ್ಕಂಥ ಭಾವಚಿತ್ರ. ಶ್ರೀಗಳು ಯಾವ ಏಜ್ ನಿಂದ ಹಿಡಿದು ಮತ್ತು ಎಲ್ಲಿವರೆಗಿನ ಫೋಟೋಗಳಿದ್ದಾವೆ? ಅಂದಾಜು ಅವರು 14ನೇ ವಯಸ್ಸಿಗೆ ಈ ಎತ್ತು ಒಲವು ತೋರಿಸಿದಾಗಿನ ಹಿಡ್ಕೊಂಡು ಇಲ್ಲಿ ತನಕ ನಾವು ಕಲಾಕೃತಿಗಳನ್ನು ಹುಡುಕಿದ್ದೀವಿ. ಭಾಳಷ್ಟು ಅದಾವೆ. 4-5 ಸಾವಿರ ಇರ್ತಕ್ಕಂಥ ಫೋಟೋಗಳಲ್ಲಿ ನಾವೀಗ ಆಯ್ಕೆ ಮಾಡ್ಕೊಂಡಿದ್ದು ಒಂದು 45. ಆನಂತರ ಪರ್ಮನೆಂಟ್ ಇದಕ್ಕೊಂದು ಗ್ಯಾಲರಿ ಆಯ್ತಂತಂದ್ರೆ ಇಡೀ ಇಲ್ಲಿ ಬಹುತೇಕ ಇದು ಗೋಲ್ ಗುಂಬಜ್ ಹೆಂಗೆ ಈಗ ವೀಕ್ಷಣೆಗೆ ಜನರು ಬರ್ತಾರೆ ಆ ಥರ ಇದನ್ನೂ ಒಂದು ಸ್ಥಳ, ಜನರು ಬರ್ತಕ್ಕಂಥ ಸ್ಥಳ ಆಗ್ತಕ್ಕಂಥದ್ದು. ಗೋಲ್ ಗುಂಬಜ್ಗೆ ಬಂದವ್ರು ಎಲ್ಲರೂ ಇಲ್ಲಿ ವೀಕ್ಷಣೆ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇದಕ್ಕೊಂದು ಪರ್ಮನೆಂಟ್ ಗ್ಯಾಲರಿ ಅಪ್ಪವ್ರದ್ದು ಒಂದು ಇವ್ರಿಗೊಂದು ಮಾಡಿ ನೇತು ಹಾಕಿಬಿಟ್ರೆ ಇವು ಕಾಯಂ ಅವರು ಸಂಗ್ರಹ ಎಲ್ಲರೂ ನೋಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ಲಿಕ್ಕೆ ನಾವು. ಚಿತ್ರ ಕಲಾವಿದರು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ. ನಿಮಗೆ ಅತಿ ಅಪರೂಪ ಅನಿಸಿದ್ದಂಥದ್ದು, ಅತಿ ಇಷ್ಟವಾದಂಥ ಯಾವ ಫೋಟೋ ಯಾವುದು ಇಷ್ಟ ಇದ್ರೆ ಈ 45ರಲ್ಲಿ ಯಾವ್ದು ಇಷ್ಟ? ಅದನ್ನು ಕೇಳಿದ್ರೆ ಅಪ್ಪ ಅವರು ಇದು ಇಷ್ಟ ಅಲ್ಲ ಅಂತ ಹೇಳೋಕ್ಕೆ ಆಗಂಗಿಲ್ಲ. ಅವರ ಮುಖ ಭಾವ ನೋಡಿದ್ರೆ ನಾನು ಕಲಾವಿದನಾಗೇ ಹೇಳ್ತೀನಿ, ಪ್ರತಿಯೊಂದು ಫೋಟೋನೂ ಇಷ್ಟನೇ. ನಾನು ಒಬ್ಬನೇ ಅಲ್ಲ, ಯಾರೇ ನೋಡಿದರೂ ಅದು ಪ್ರೀತಿ ಪಡ್ತಕ್ಕಂಥ ಫೋಟೋಗಳೇ ಅದಾವೆ. ಯಾವ ಫೋಟೋವನ್ನು ಸಂಗ್ರಹಿಸಿದ್ರು ಭಾಳ ಕಷ್ಟಪಡಬೇಕಾಯ್ತು, ಸಿಗ್ತಾ ಇಲ್ಲ, ಇದು ಹುಡುಕ್ತಾ ಇದ್ದೀನಿ. ನಾವು ಬಾಲ್ಯಾವಸ್ಥೆದ್ದು ಆನಂತರ ಎಲ್ಲೆಲ್ಲಿ ಎಲ್ಲ ಪ್ರವಚನ ಆಗ್ಯಾವ ಅಲ್ಲಿ ಎಲ್ಲ ಕಲೆಕ್ಟ್ ಮಾಡೋ ವಿಚಾರದಾಗ ಇನ್ನೂ ಇದ್ದೀವಿ. ಆನಂತರ ಭಾಳಷ್ಟು ಉಳ್ಕೊಂಡಿದ್ದಾವೆ, ಅಪರೂಪದ ಫೋಟೋಗಳು ಇನ್ನೂ ಸಿಗ್ತವೆ. ಆದರೆ ಈಗಿನ ಪುಸ್ತಕಕ್ಕೆ ನಮ್ಗೆ ಸ್ಥಳಾವಕಾಶ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ 45 ಕಲಾಕೃತಿಗಳನ್ನು ಅಷ್ಟೇ ನಾವು ಹಚ್ಚಾಕಿಸಿದ್ದೀವಿ. ಅಪರ ಒಂದು ಕಡೆಗೆ ಶ್ರೀಗಳು ನಾವು ಕೇಳ್ತಾ ಇದ್ದೀವಿ, ಪ್ರಕೃತಿ ಪ್ರೇಮಿಗಳು, ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ರು. ಈ ಪ್ರಕೃತಿ ನೋಡಿ ಪ್ರದರ್ಶನ ನಡೆದಿದ್ದಾರೆ ಏನು? ಈಗ ಬುದ್ಧಿಯವರು ಪ್ರತಿಯೊಂದು ವಿಷಯದಲ್ಲಿ ಈ ಪ್ರಕೃತಿ ಕುರಿತು ಕಾರ್ಯಕ್ರಮ ಹಮ್ಮಿಕೊತಿದ್ರು. ಇನ್ನೊಂದೇನೆಂದರೆ ಮಲ್ಲಿಕಾರ್ಜುನಪ್ಪರು ಎಲ್ಲೆಲ್ಲಿ ಹೋಗ್ಯಾರಲ್ಲ ಅಲ್ಲಿ ಭಕ್ತರ ಒಂದು ಲೆಕ್ಕ ಆ ಪ್ರವಚನ ಜಾಗದಾಗ ಅಪ್ಪಗಳು ಮಲ್ಲಿಕಾರ್ಜುನಪ್ಪರು ಮಾಡಿದ ವಿಷಯದಾಗ ಹೋಗಿದ್ರಂದ್ರೆ ಇವರು ಅಲ್ಲಿ ತಕ್ಷಣ ಒಪ್ಕೊಂಡು ಬಿಡ್ತಿದ್ರು. ಯಾಕಂದರೆ ಗುರುಗಳು ಮಾಡಿದ ಸ್ಥಾನ ಅದು ಭಾಳಷ್ಟು ಅವರು ಶಿಷ್ಯರು ಅದಾರ ಅನ್ನೋದು ಈ ಭಾವನದಲ್ಲಿ. ಆಮೇಲೆ ಇಲ್ಲಿ ಯಾವಾಗಲೂ ಮಾಡ್ತಾಯಿದ್ದಾರೆ ಸುಮಾರು ಒಂದು 40-50 ವರ್ಷದಿಂದ ಮಲ್ಲಿಕಾರ್ಜುನಪ್ಪರ ಕಡೆ ಆಗಲಿ ಬುದ್ಧಿಯವ್ರ ಕಡೆ ಆಗಲಿ ಬರ್ತಾ ಇರ್ತಾರಂತಂದು ಭಾಳಷ್ಟು ಇದು ಮಾಡ್ತಿದ್ರು. ಅವರು ವಿಶೇಷ ಮಕ್ಕಳಿಗೆ ಭಾಳ ಗಮನ ಹರಿಸಿದ್ರು. ನನ್ನ ಸುಮಾರು 40 ವರ್ಷದಿಂದ ನಾನು ಅವರ ಅಪ್ಪಳು ಶಿವದಲ್ಲಿ ಇದ್ದರೆ ನನಗೊಂದು ಕಂಡು ಬಂದದಂದರೆ ಮಕ್ಕಳಿಗೆ ಭಾಳಷ್ಟು ಉಪದೇಶ ಕೊಡಬೇಕು, ಮಕ್ಕಳಿಗೆ ಭಾಳಷ್ಟು ಸ್ಕೂಲ್ಗಳಿಗೆ ಎಲ್ಲ ಕಾರ್ಯಕ್ರಮ ಕೊಡಬೇಕು ಅನ್ನೋದು ಅವ್ರಲ್ಲಿ ಉದ್ದೇಶ ಇತ್ತು. ಅದಕ್ಕೆ ಫೋಟೋಗಳನ್ನು ನೋಡಿದಾಗ ನಿಮಗೆ ಅನಿಸ್ತು, ಫೋಟೋ ಗ್ಯಾಲರಿಯನ್ನು ನೋಡ್ತಾ ಇದ್ದಾರೆ ಇವು ಫೋಟೋ ಇನ್ನೂ ಭಾಳ ಅದಾವೆ. ಹರ್ಕಂಗೆ ಅವರು ಹೇಳ್ದಂಗೆ ಇನ್ನೂ ಭಾಳ ಅದಾವೆ, ಇನ್ನೂ ಅಷ್ಟು ಮಾಡಬೇಕು. ಇನ್ನು ಪ್ರತಿ ವರ್ಷ ಮಾಡ್ದಂಗೆ ಮತ್ತೆ ಹೆಚ್ಚೆ ಆಗತ್ತವೆ. ಅದಕ್ಕೆ ಈ ಫೋಟೋ ಗ್ಯಾಲರಿ ಮಾಡೋದ್ರಿಂದ ಈ ಮುಂದಿನ ಮಕ್ಕಳಿಗೆ ಮಾರ್ಗದರ್ಶನ ಬೆಳಕಾಗ್ತದೆ. ಅದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ನಾ ಇದಕ್ಕೆ ಹೇಳಕ್ಕೆ ಬಯಸ್ತೀನಿ. ಒಬ್ಬರು ಭಕ್ತರಾಗಿ ನಿಮಗೆ ಈ ಭಾವಚಿತ್ರ ನೋಡುವ ಯಾವ ಭಾವನೆ ಮೂಡಿ ಬರುತ್ತೆ? ಮುದ್ದಾದ ಫೋಟೋಗಳು, ನಾವು ಕಾಣದೇ ಇರತಕ್ಕಂಥ ಕೆಲವೊಂದಿಷ್ಟು ಫೋಟೋಗಳ ಸಂಗ್ರಹಣೆ ಮಾಡಿದ್ದಾರೆ. ಏನು ನೋಡ್ತಾ ಇದ್ದಾರೆ ನೀವು ಭಕ್ತರಾಗಿ ಅನಿಸುತ್ತೆ? ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಈ ಒಂದು ಭಾವಚಿತ್ರಗಳನ್ನು ನೋಡಿದರೆ ನಮಗೆ ನಮ್ಮ ಭಾವನೆಯೊಳಗೆ ಅವರೊಬ್ಬರು ದೈವಿ ಪುರುಷ, ನಾವು ದೇವರ ಸ್ವರೂಪವನ್ನೇ ನಾವು ಅವರಲ್ಲಿ ನೋಡಬಹುದು. ಮತ್ತು ಅವರು ಈಗಾಗಲೇ ನಮಗೆ ಕೊಟ್ಟಂಥ ಸಂದೇಶ, ನನ್ನನ್ನು ಕಾಣಬೇಕಾದ್ರೆ ನನ್ನ ಗಿಡಮರಗಳಲ್ಲಿ ಕಾಣ್ರಿ, ನಿಸರ್ಗದಲ್ಲಿ ಕಾಣ್ರಿ ಅಂತೇನು ಹೇಳಿದ್ದಾರೆ. ನಿಜವಾಗಿ ಇವತ್ತೇನು ಈ ಒಂದು ಸ್ಥಳದೊಳಗೆ ಅವರ ಭಾವಚಿತ್ರ ಅನಾವರಣ ಮಾಡಿದ್ದಾರೆ, ನಿಜವಾಗಿ ಈ ಸ್ಥಳ ಒಂದು ಪುಣ್ಯ ಸ್ಥಳ ಆಯಿತು ಅಂಥೇಳೇ ನನಗೆ ಅನ್ನಿಸ್ತದೆ. ಮತ್ತು ಇಂತಹ ಅದ್ಭುತವಾದಂತಹ ಕಲೆಕ್ಷನನ್ನು ನಮ್ಮ PS ಕಡೆಮನಿ ಸರ್ ಅವರು ಮಾಡಿದಾರಲ್ಲ, ಅದು ಶ್ಲಾಘನೀಯವಾದಂಥದ್ದೇ. ಮತ್ತು ವಿಶೇಷವಾಗಿ ನನಗೆ ಆ ಮೊದಲನೇ ಫೋಟೋ 14ನೇ ವಯಸ್ಸಿನ ಒಂದು ಫೋಟೋ ಇವೆಲ್ಲ ನಾವು ನೋಡಿರ್ತೀವಿ, ಅದು ನಮಗೆ ಭಾಳ ವಿಶೇಷ ಅನಿಸಿದೆ ನನಗೆ. ಅದಕ್ಕೆ ನಾನು ಆ್ಯಕ್ಚುಲಿ ನಮ್ಮ ಕಡೆಮನಿ ಸರ್ಗೆ ಭಾಳ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಅಂಥ ಕಲೆಕ್ಷನ್ ಮಾಡ್ಯಾದಾರಲ್ಲ. ಮತ್ತು ಅವ್ರು ಹೇಳ್ದಂಗೆ ನಾವು ಒಂದು ಮ್ಯೂಸಿಯಂ ಮಾಡಿದರೆ ಅಪ್ಪ ಅವರು ಸದಾ ನಮ್ಮ ಮನದಲ್ಲಿ ಅಪ್ಪ ಅವರಂತರೂ ನಾವು ನೋಡ್ತಾನೆ ಇರ್ತೀವಿ. ಮತ್ತು ಅವರನ್ನು ಯಾರು ನೆನೆಸ್ಕೊಂಡಿದ್ದೀವಿ, ಅದ್ಭುತವಾದಂತಹ ಒಂದು ಅವರ ಶಕ್ತಿಯನ್ನು ನಾವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಈ ಹೊಸ ವರ್ಷದಂದು ನಾವೆಲ್ಲ ಏನು ಈ ಒಂದು ಆಶ್ರಮದೊಳಗೆ ಏನು ಆಚರಣೆ ಮಾಡ್ತಾ ಇದ್ದೀವಲ್ಲ, ಅದು ಕೂಡ ನಮಗೆ ಭಾಳ ಒಂದು ಸಂತೋಷ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಒಂದು ಗುರುಗಳ ಒಂದು ಗುರುನಮನ ಕಾರ್ಯಕ್ರಮದೊಳಗೆ ಈ ಒಂದು 1ನೇ ತಾರೀಕಿನಂದು ಎಲ್ಲರಿಗೂ ನಾನು
ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಕೂಡ ಕೇಳ್ತಾ ಇದ್ದೀವಿ, ಒಂದು ಕಡೆಗೆ ಭಕ್ತರ ಮಾತು, ಒಂದು ಕಡೆ ಶ್ರೀಗಳ ಮಾತು, ಮತ್ತೊಂದು ಕಡೆಗೆ ಈ ಎಲ್ಲ ಫೋಟೋಗಳನ್ನು ಸಂಗ್ರಹ ಮಾಡಿದ್ದ ಚಿತ್ರ ಕಲಾವಿದರ ಮಾತುಗಳನ್ನ ಕೂಡ ಕೇಳಿದ್ವಿ. ಬಹಳಷ್ಟು ಅಪರೂಪವಾದಂಥ ಫೋಟೋಗಳು ನೋಡಿದ ತಕ್ಷಣ ಬಹಳ ಒಂದು ಮನಸ್ಸಿನ ಮೇಲೆ ಇಂಪ್ರೆಸ್ ಆಗಬೇಕು ಆ ರೀತಿಯಾದಂಥ ಮುದ್ದಾದ ಫೋಟೋಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಒಂದಿಷ್ಟು ಪ್ರದರ್ಶನ ಆಗ್ತಾ ಇದೆ, ಇನ್ನೂ ಸಾವಿರಾರು ಫೋಟೋಗಳ ಸಂಗ್ರಹಣೆ ಇದೆ, ಅದಕ್ಕೊಂದು ಗ್ಯಾಲರಿ ಬೇಕನ್ನುವಂಥ ಒಂದು ಮನವಿಯನ್ನು ಕೂಡ ಇಲ್ಲಿ ಭಕ್ತರು ಮಾಡ್ತಾ ಇದ್ದಾರೆ. ವಿಜಯಪುರದ ಕ್ಯಾಮರಾ ಅಪ್ಪು ಜೊತೆಗೆ ಷಡಕ್ಷರಿಯ ಶನ್ನಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.